ಕೆಳಗಿಟ್ಕೊಳ್ಳಿ. ಈ ಒಂದು ನಮ್ಮ ಒಂದು ತಂಡದ ಗೆಲುವು ನಮ್ಮ ಏನು ಸಚಿವಾಲಯ ಮತ್ತೆ ವಿಧಾನಸಭೆ ಸಚಿವಾಲಯ, ವಿಧಾನ ಪರಿಷತ್ ಸಚಿವಾಲಯ, ಮಾನ್ಯ ಲೋಕಾಯುಕ್ತ ಸಚಿವಾಲಯ ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರರ ಗೆಲುವು. ಪಾರದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ಒಂದು ಪ್ರತಿಫಲ ನಾವೊಂದು ಈ ಒಂದು ಮತ ನೀಡಿ ಏನು ಪಾರದಕ್ಷತೆಯಿಂದ ಮಾಡಿದಂತ ಏನೇ ಅಪಪ್ರಚಾರ ಮಾಡಿದ್ರು ಸಹ ಒಂದು ಕೆಲಸ ಮಾಡಿದಕ್ಕೆ ಒಂದು ತಂಡಕ್ಕೆ ಸಂಪೂರ್ಣವಾಗಿ ತಾವೊಂದು ಜಯವನ್ನು ಕೊಟ್ಟಿದ್ದೀರಾ. ನಾನು ಎಂದೆಂದಿಗೂ ಚಿರುಣಿ. ನಾನು ಹೆಚ್ಚು ಮಾತಾಡಕ್ಕಿಂತ ಕೆಲಸ ಜಾಸ್ತಿ ಮಾಡೋಂತ ಒಂದು ವ್ಯಕ್ತಿ. ಈ ಒಂದು ನೀವು ಏನು ನಮ್ಮ ಒಂದು ತಂಡದ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ, ನಾವು ಅದಕ್ಕೆ ಸಂಪೂರ್ಣವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನ್ ಆಶ್ವಾಸನೆಗಳನ್ನ ಕೊಟ್ಟಿದೀವಿ ಅದನ್ನ ಸಂಪೂರ್ಣವಾಗಿ ಪೂರೈಸಕ್ಕೆ ನಾವು ಬದ್ಧ ಆಗಿರ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಗೆಲುವು ನಿಮ್ಮೆಲ್ಲರ ಗೆಲುವು, ಪ್ರಾಮಾಣಿಕತೆ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇವತ್ತಿನ ದಿನ ಈ ಸಹಕಾರ ಸಂಘ ಚುನಾವಣೆಯಲ್ಲಿ 1998ರಲ್ಲಿ ನಡೆದಂತ ಚುನಾವಣೆಯಿಂದ ಇಲ್ಲಿವರೆಗೂ ನಾವು ನಮ್ಮ ತಂಡದ ಅಭ್ಯರ್ಥಿಗಳೇ ಆಗಿದ್ದೀವಿ. ನಾವೇ ಆಡಳಿತ ನಡೆಸ್ಕೊಂಡ್ ಬಂದಿದ್ದೀವಿ. ನಮ್ಮ ಟೀಮೇ ಹಿಂದೆ ಯುಡಿ ನರಸಿಂಹಯ್ಯ ಅವರು, ಕೃಷ್ಣಕುಮಾರ್ ಮಾರ್ಗದರ್ಶನದಲ್ಲಿ, ನಮ್ಮ ಗುರುಸ್ವಾಮಿ ಅವರು, ನಮ್ಮ ಹನ್ಮೇಗೌಡರ ನಾಯಕತ್ವದಲ್ಲಿ ನಡೆದಂತ ಈ ಚುನಾವಣೆ ಅಭೂತಪೂರ್ವ ಅಂತ ಗೆಲುವು. ಇದು ಇತಿಹಾಸವನ್ನ ಒಂದು ಸೃಷ್ಟಿ ಮಾಡಿದೆ. 13ಕ್ಕೆ 11 ಜನ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಗೆದ್ದಿದ್ದಾರೆ. ಇದಕ್ಕೆ ನಾನು ನಮ್ಮ ಸಚಿವಾಲಯದ ಎಲ್ಲ ಜನತೆಗೂ ನಾನು ನಮಸ್ಕಾರ ಮಾಡ್ತೀನಿ. ಮೊದಲನೇದಾಗಿ ಅವ್ರ ಪಾದ ಕಮಲಗಳಿಗೆಲ್ಲ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಹನ್ಮೇಗೌಡರ ಮೇಲೆ ಇಟ್ಟಂತ ವಿಶ್ವಾಸ, ಹನ್ಮೇಗೌಡರ ಮೇಲೆ ಇಟ್ಟಂತ ಪ್ರೀತಿಗೆ ಈ ಗೆಲುವು ಬಂದಿದೆ. ನೀವೆಲ್ಲ ನಾವು ಸಚಿವಾಲಯ ಜನತೆಗೆ ನಾವು ಚಿರಋಣಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಕೊಟ್ಟಂತ ಭರವಸೆಗಳನ್ನ ನಮ್ಮ ಅಧ್ಯಕ್ಷರು ಈಡೇರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಸಚಿವಾಲಯ ಸಹಕಾರದ ಸಂಘದ ಆಡಳಿತ ಮಂಡಳಿಯ 2025-30ನೇ ಸಾಲಿಗೆ ನಡೆದಂತ ಚುನಾವಣೆ ಇದು. ನಮ್ಮ ಸಹಕಾರ ಸಂಘದಲ್ಲಿ 2964 ಜನ ವೋಟರ್ಸ್ ಇದ್ರು, ಸದಸ್ಯರುಗಳು. ಆ ಸದಸ್ಯರು ಇವತ್ತು ನಮಗೆ ಅತ್ಯದ್ಭುತವಾದಂತ ಗೆಲುವನ್ನ ನಮಗೆ ಕೊಟ್ಟಿದ್ದಾರೆ. 13 ಜನಕ್ಕೆ ನಡೆದಂತ ಚುನಾವಣೆಯಲ್ಲಿ 11 ಜನರನ್ನ ಗೆಲ್ಸಿದ್ದಾರೆ. ಇನ್ನು ಇಬ್ಬರನ್ನು ಕೂಡ ಗಣನೀಯ ಮತಗಳನ್ನ ನೀಡಿ ನಮಗೆ ಸಂಪೂರ್ಣವಾಗಿ ಒನ್ ಸೈಡೆಡ್ ಚುನಾವಣೆನ ಇವತ್ತು ನಮಗೆ ಆ ಗೆಲುವನ್ನ ಕೊಟ್ಟಿದ್ದಾರೆ. ಫಲಿತಾಂಶವನ್ನ ಇವತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ, ಕರ್ನಾಟಕ ವಿಧಾನಸಭೆ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು, ಕರ್ನಾಟಕ ಲೋಕಾಯುಕ್ತ ಮತ್ತೆ ಆರ್ಚಿವ್ಸ್ ಇಲಾಖೆಯ ಎಲ್ಲ ನೌಕರರಿಗೂ ನಾನು ಈ ಗೆಲುವನ್ನ ಅರ್ಪಿಸೋದಕ್ಕೆ ಬಯಸ್ತೀನಿ. ಮತ್ತೆ ಇದು ನಾಯಕತ್ವ ಅನ್ನುವಂತ ಪ್ರಶ್ನೆ ಬಂದಾಗ ಹನುಮೇಗೌಡರು ಒಂದು ಬಿಳಿ ಕಾಗದ ಇದ್ದಾಗೆ, ಪ್ರಾಮಾಣಿಕ ವ್ಯಕ್ತಿ. ಕಷ್ಟದಿಂದ ಮೇಲ್ ಬಂದು ನೌಕರರ ಮಧ್ಯನೇ ಜೊತೆಲಿದ್ದು ಇವತ್ತು ಅವ್ರಿಗೆ ಈ ಸ್ಥಾನಮಾನ ಸಿಕ್ಕಿರುವಂತದ್ದು. ಇದು ಸಹಿಸಲಾರ್ದಂತ ಕೆಲವು ನನ್ನ ಸ್ನೇಹಿತರುಗಳೇ, ನನ್ನೊಟ್ಟಿಗೆ ಇದ್ದಂತವ್ರೆ. ಅವರು ಅಸೂಯೆ ಪಡೋದನ್ನ ಬಿಟ್ಟು ನಾವಿಂತ ಕೆಲಸ ಮಾಡ್ತೀವಿ ಅಂತ ಮುಂದೆ ಹೋಗಿದ್ರೆ ಬಹುಶಃ ಅವ್ರಿಗೊಂದು 4-5 ಸೀಟ್ ಬರ್ತಾ ಇತ್ತೇನೋ. ಆದ್ರೆ ಹನುಮೇಗೌಡರ ಮೇಲೆ ಕೆಸರನ್ನ ಎರಚುವಂತ ಕೆಲಸವನ್ನ ಅವರು ಮಾಡಿದ್ರು. ಆಡಳಿತ ಮಂಡಳಿ ಮೇಲೆ ತಪ್ಪು ಸುಳ್ಳುಗಳನ್ನ ಹೇಳ್ತಾ ಬಂದ್ರು. ಆದ್ರೆ ಪ್ರಜ್ಞಾವಂತ ನೌಕರರು ಇವತ್ತು ನಮ್ಮ ಕಡೆಗೆ ಗೆಲುವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಅವ್ರ ಋಣ ತೀರ್ಸಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಆದ್ರೆ ನಾವ್ ಏನು ಭರವಸೆಗಳನ್ನ ಕೊಟ್ಟಿದೀವಿ ಅದನ್ನ ಕೆಲವೇ ವರ್ಷಗಳಲ್ಲಿ, ಅಂದ್ರೆ 2-3 ವರ್ಷಗಳಲ್ಲಿ ಅದಷ್ಟು ಭರವಸೆಗಳನ್ನ ಈಡೇರಿಸಿ ಮುಂದಿನ 2030ರ ಚುನಾವಣೆಗೂ ಹನುಮೇಗೌಡರ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಎಲ್ಲಾ ಮಾಧ್ಯಮ ಮಿತ್ರರು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮೊಟ್ಟಿಗೆ ನೀವು ಬಂದಿದ್ದೀರಿ. ನಿಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ತಿಳಿಸಿರುವಂತೆ ಇಷ್ಟು 1000 ಜನ ಮಹಿಳೆಯರಿದ್ರು ಕೂಡ ಸಚಿವಾಲಯದಲ್ಲಿ ನನ್ನನ್ನ ಗುರುತಿಸಿ ಪದಾಧಿಕಾರಿಗಳು ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೇನೆ. ಹಾಗೆ ನನ್ನನ್ನ ನಂಬಿ ನನಗೆ ವೋಟ್ ಮಾಡಿದಂತಹ ಎಲ್ಲ ಸಹೃದಯಿ ಸಹಕಾರಿ ಬಂಧುಗಳಿಗೆ ಧನ್ಯವಾದಗಳು. ನೀವು ನನಗೆ ಕೊಟ್ಟಿರುವಂತಹದ್ದು ಅಧಿಕಾರ ಅಲ್ಲ, ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಾನು ಚಾಚು ತಕ್ಕ ಹಾಗೆ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೀನಿ ಅಂತ ಈ ಮೂಲಕ ನಿಮ್ಗೆ ಮಾತು ಕೊಡ್ತಾ ಇದ್ದೇನೆ. ನಾನು ಯಾವಾಗ್ಲೂ ನಿಮ್ಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಧನ್ಯವಾದಗಳು.
ದರ್ಶಮಣ ಇಲ್ಲಿ ನೋಡು ಇಲ್ಲಿ ದರ್ಶಮಣ ಗುರು ನಾವು